ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಪುಷ್ಪ ಬ್ಲಾಗ್ಸ್. ಇವತ್ತು ನಿಮ್ಮನ್ನ ಜಾತ್ರೆ ಕರ್ಕೊಂಡು ಹೋಗ್ತೀನಿ. ಇದು ನಾಗರಬಾವಿ ಹತ್ರ ಇರೋ ಸೊಲ್ಲಾಪುರದಮ್ಮನ ದೇವಸ್ಥಾನದ ಹತ್ರ ನಡೆದಿರೋ ಜಾತ್ರೆ. ನೋಡಿ ದೇವರು ಹೇಗೆ ಕಾಣಿಸ್ತಿದೆ. ಆನೆಯಲ್ಲಿ ಮೆರವಣಿಗೆ ಕೂಡ ಮಾಡಿದ್ರು, ತುಂಬಾ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ಇದು ತುಂಬ ವರ್ಷ ಆದಮೇಲೆ ಈ ಜಾತ್ರೆ ಮಾಡ್ತಿರೋದ್ರಿಂದ ತುಂಬಾ ಜನ ಇದ್ದರು. ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಳ್ಳಿಲ್ಲ. ತುಂಬಾ ಚೆನ್ನಾಗಿತ್ತು ಜಾತ್ರೆ ಮಾತ್ರ. ಏನೇನಿತ್ತು ಅಂತ ಬನ್ನಿ ತೋರಿಸ್ತೀನಿ ಸಿಂಪಲ್ಲಾಗಿ. ತುಂಬ ರೀತಿಯ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಮಾಡಿದರು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಈ ಕೇರಳ ಸ್ಟೈಲ್ ಮ್ಯೂಸಿಕ್ ಮಾತ್ರ ತುಂಬಾ ಚೆನ್ನಾಗಿತ್ತು ಕೇಳಿಸ್ಕೊಳ್ಳೋಕ್ಕೆ. ನೀವು ಒಂದ್ಸಲ ಕೇಳಿಸ್ಕೊಳ್ಳಿ ಹೇಗಿದೆ ಅಂತ. ಎಷ್ಟೊಂದು ಜನ ಈ ಥರ ಅಲಂಕಾರಗಳನ್ನೆಲ್ಲ ಮಾಡ್ಕೊಂಡಿದ್ರು. ತುಂಬ ವರ್ಷಗಳಾಯಿತು ಈ ಥರದ್ದೆಲ್ಲ ನೋಡಿ ನಾವು. ಹಾಗೆ ಜಾತ್ರೆಯಲ್ಲಿ ಇದ್ದೇ ಆಟಾಡೋದೊಂದು ಮಿಸ್ ಮಾಡೋಕ್ಕಾಗುತ್ತಾ. ನೋಡಿ ಈ ಥರ ಓಲ್ಡ್ ಗೇಮ್ಸ್ ಎಲ್ಲ ಆಡಿ ತುಂಬಾ ಖುಷಿಯಾಯಿತು. ಹುಟ್ಟೋದ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ. ನಿಮ್ಗೇನಾರು ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ನೋಡಿ ದೇವ್ರನ್ನ ಇವಾಗ ಮೆರವಣಿಗೆ ಕರ್ಕೊಂಡು ಹೋಗೋಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ. ತುಂಬಾ ಜನ ಇದ್ದರು. ಒಂದೊಂದೇ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ನಿಮ್ಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ಅಲ್ಲೇ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಮನೆಗೆ ಹೊರಟ್ವಿ. ತುಂಬಾ ಮಳೆ ಬರ್ತಿತ್ತು ಸಾಯಂಕಾಲ. ಮನೆಗೆ ಬಂದು ತಲುಪೋಷ್ಟರಲ್ಲಿ ತುಂಬಾ ಮಳೆ ಬರ್ತಾಯಿತ್ತು. ನೋಡಿ ಹೇಗೆ ಕಾಣಿಸ್ತಿದೆ. ಸಾರಿ, ಮಳೆ ಬಂದಿರೋದ್ರಿಂದ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಬ್ಲಾಗು. ಬೆಳಗ್ಗೆನೇ ನಮ್ಮ ಮನೆಯವರು ಮಶ್ರೂಮ್ ಬಿರಿಯಾನಿ ಮಾಡಿದರು. ಅದ್ರ ನನ್ನ ಚಾನಲಲ್ಲಿದೆ. ಯಾರು ಹೊಸಬ್ರಾಗಿದ್ದರೆ ಪ್ಲೀಸ್ ಹೋಗಿ ನೋಡಿ. ಬೆಳಗ್ಗೆನೇ ಸ್ವಲ್ಪ ಬಟ್ಟೆ ಎಲ್ಲ ಮಡಚಿಕ್ಕಿ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡೋದಿತ್ತು. ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡ್ತಾಯಿದ್ದೀವಿ. ಫಿಶ್ ಟ್ಯಾಂಕ್ ಕ್ಲೀನ್ ಮಾಡುವಾಗ ಯಾವುದೇ ಕೆಮಿಕಲ್ ಪೌಡ್ರು ಆಗಲಿ ಸೋಪ್ ಆಗಲಿ ಬಳಸೋದಿಲ್ಲ. ಕಲ್ಲುಪ್ಪಿಂದ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡ್ತೀನಿ. ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡೋದು, ಅದನ್ನು ಮೇಂಟೈನ್ ಮಾಡೋದಿಲ್ಲ ನನ್ನ ಮಗನ ಕೆಲಸ. ಅವನು ಇದನ್ನು ಕ್ಲೀನ್ ಮಾಡಿದ್ದಾನೆ. ಹೇಗೆ ಕಾಣಿಸ್ತಿದೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸಾಯಂಕಾಲ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಬಾಗಿಲಿಗೊಂದು ಹೊಸಲು ಇದ್ದೇ ಇರುತ್ತಲ್ವ. ಆದರೆ ಹೊಸಲೇ ಮನೆಯ ಮುಖ್ಯ ಸ್ಥಳ. ಮನೆಯವರೇ ಆಗಲಿ ಹೊರಗಿನವರೇ ಆಗಲಿ ಅದೃಷ್ಟ ಲಕ್ಷ್ಮಿನೇ ಆಗಲಿ ಇದೇ ಹೊಸಲಿಂದ ಒಳಗೆ ಬರಬೇಕಲ್ವಾ. ಆದ್ದರಿಂದ ಒಂದು ಒದ್ದೆ ಬಟ್ಟೆ ತೊಗೊಂಡು ಒರೆಸಿ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಪೂಜೆ ಮಾಡಬೇಕು. ನಾನು ಬಿಡಿಸಿರೋ ಈ ಪುಟ್ಟು ರಂಗೋಲಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ಹೂಗಳನ್ನ ಇಟ್ಟು ಹೀಗೆ ಕಾಣಿಸ್ತಿದೆ ನನ್ನ ರಂಗೋಲಿ. ನಿಮ್ಗೇನಾದ್ರು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ನೋಡಿ ನನ್ನ ಪುಟ್ಟ ದೇವ್ರ ಮನೆ. ತುಂಬಾ ಸಿಂಪಲಾಗಿ ಇಟ್ಕೊಂಡಿದ್ದೀನಿ. ಹಳೆ ಹೂಗಳನ್ನೆಲ್ಲ ತಕ್ಕೊಂಡು ಇವಾಗ ಹೊಸ ಹೂವನ್ನ ಇಕ್ಬೇಕಲ್ವ. ಕಳಸನೂ ಕೂಡ ಇವತ್ತು ಚೇಂಜ್ ಮಾಡ್ತಾ ಇರೋದ್ರಿಂದ ಕಳಸ ತೆಗೆದು ತುಳಸಿ ಗಿಡಕ್ಕೆ ಕಳಸದ ನೀರನ್ನು ಹಾಕ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಪುಷ್ಪ ಬ್ಲಾಗ್ಸ್. ಯಾರು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪೂಜೆ ಎಲ್ಲ ಮುಗಿಸ್ಕೊಂಡೆ. ನೋಡಿ ಈಗ ಕಾಣಿಸ್ತಿದೆ ನನ್ನ ಪುಟ್ಟ ದೇವ್ರ ಮನೆ. ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಈವ್ನಿಂಗ್ ಸ್ನ್ಯಾಕ್ಸಿಗೋಸ್ಕರ ಹೀರೆಕಾಯಿ ಬಜ್ಜಿ ಮಾಡಿದ್ದೆ. ಹಾಗೆ ಸ್ವಲ್ಪ ಕಾಫಿ ಕೂಡ ಮಾಡಿಕೊಂಡೆ ನನಗೋಸ್ಕರ. ಹೀಗಿತ್ತು ನನ್ನ ಇವತ್ತಿನ ರೂಟೀನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮೀ.